ನಮಸ್ಕಾರ ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ವಾಷಿಂಗ್ಟನ್ ಡಿಸಿಯಲ್ಲಿರುವ ಆಕರ್ಷಣೆಗಳನ್ನ ತೋರಿಸ್ತಾ ಇದ್ದೇನೆ. ಇದೇ ನೋಡಿ ಲಿಂಕನ್ ಮೆಮೋರಿಯಲ್. ಇದನ್ನ ಲಿಂಕನ್ ಸ್ಮಾರಕ ಅಂತ ಕರೀತಾರೆ. ಈ ಸ್ಮಾರಕವನ್ನು ಯುನೈಟೆಡ್ ಸ್ಟೇಟ್ಸ್ನ 16ನೇ ಅಧ್ಯಕ್ಷರಾದ ಅಬ್ರಹಾಂ ಲಿಂಕನ್ ಅವರ ಸ್ಮರಣಾರ್ಥವಾಗಿ ಕಟ್ಟಲಾಗಿದೆ. ಈ ಕಟ್ಟಡವನ್ನು ಕೂಡ ನಿಯೋ ಕ್ಲಾಸಿಕಲ್ ವಿನ್ಯಾಸದಲ್ಲಿ ಕಟ್ಟಲಾಗಿದ್ದು, ಇದರ ವಾಸ್ತುಶಿಲ್ಪಿ ಹೆನ್ರಿ ಬೇಕನ್. ನಾವಿಲ್ಲಿಗೆ ಬಂದಾಗ ಈ ಸ್ಮಾರಕ ಭವನದಲ್ಲಿ ಸಣ್ಣ ರಿಪೇರಿ ಕೆಲಸಗಳು ನಡೀತಾ ಇದ್ವು. ಆದರೂ ಕೂಡ ಪ್ರವಾಸಿಗರಿಗೆ ಒಳಗೆ ಹೋಗಲಿಕ್ಕೆ ಅವಕಾಶ ಇತ್ತು. ಇದೊಂದು ರಾಷ್ಟ್ರೀಯ ಸ್ಮಾರಕ ಆಗಿರೋದ್ರಿಂದ ಇದರ ಒಳಗೆ ಹೋಗಲಿಕ್ಕೆ ನಿಮಗೇನು ದುಡ್ಡು ಕೊಡಬೇಕಾಗಿಲ್ಲ. ಈ ಲಿಂಕನ್ ಸ್ಮಾರಕ ಗ್ರೀಕ್ನ ಡೋರಿಕ್ ದೇವಾಲಯದ ಮಾದರಿಯನ್ನು ಹೋಲುತ್ತೆ ಅನ್ನೋದು ವಿಶೇಷ. ಈ ಸ್ಮಾರಕದಲ್ಲಿ ಒಟ್ಟು 36 ದೊಡ್ಡ ಸ್ತಂಭಗಳಿವೆ. ಈ ಸ್ತಂಭಗಳು ಅಬ್ರಹಾಂ ಲಿಂಕನ್ ಅವರ ಸಾವಿನ ಸಮಯದಲ್ಲಿ ಅಮೆರಿಕದಲ್ಲಿದ್ದ 36 ರಾಜ್ಯಗಳನ್ನ ಪ್ರತಿನಿಧಿಸ್ತವೆ. ಈ ಸ್ಮಾರಕದ ಒಳಗೆ ಅಬ್ರಹಾಂ ಲಿಂಕನ್ ಅವರ ದೊಡ್ಡ ಪ್ರತಿಮೆಯನ್ನು ನಾವು ನೋಡಬಹುದು. ಇಲ್ಲಿ ಅಬ್ರಹಾಂ ಲಿಂಕನ್ ಅವರ ಪ್ರತಿಮೆಯನ್ನು ಒಂದು ಕುರ್ಚಿಯಲ್ಲಿ ಕುಳಿತಿರುವ ಭಂಗಿಯಲ್ಲಿ ನಿರ್ಮಿಸಲಾಗಿದೆ. ಈ ಪ್ರತಿಮೆಯ ವಾಸ್ತುಶಿಲ್ಪಿ ಡ್ಯಾನಿಯಲ್ ಚೆಸ್ಟರ್ ಫ್ರೆಂಚ್. ಈ ಪ್ರತಿಮೆಯು 19 ಅಡಿ ಎತ್ತರ ಮತ್ತು 19 ಅಡಿ ಅಗಲ ಇದೆ. ಈ ಪ್ರತಿಮೆಯ ಗಾತ್ರವು ಅಮೆರಿಕದ ಇತಿಹಾಸದಲ್ಲಿ ಅಬ್ರಹಾಂ ಲಿಂಕನ್ ಅವರು ಎಷ್ಟು ಮಹತ್ವದ ಪಾತ್ರ ವಹಿಸಿದ್ರು ಅನ್ನೋದನ್ನು ಸಂಕೇತ ಮಾಡುತ್ತೆ. ಈ ಲಿಂಕನ್ ಸ್ಮಾರಕದ ಎದುರಿಗೆ ಒಂದು ದೊಡ್ಡ ಮತ್ತು ಸುಂದರವಾದ ನೀರಿನ ಕೊಳವನ್ನು ಮಾಡಲಾಗಿದೆ. ಈ ಕೊಳವನ್ನು ಮಿರರ್ ಪೂಲ್ ಎಂದು ಕರೀತಾರೆ. ಈ ನೀರಿನ ಕೊಳದ ಆಚೆ ಬದಿಯಲ್ಲಿ ಇನ್ನೊಂದು ಸ್ಮಾರಕ ಕಾಣಿಸುತ್ತೆ. ಇದನ್ನು ವಾಷಿಂಗ್ಟನ್ ಮಾನ್ಯುಮೆಂಟ್ ಅಥವಾ ವಾಷಿಂಗ್ಟನ್ ಸ್ಮಾರಕ ಅಂತ ಕರೀತಾರೆ. ಈ ಸ್ಮಾರಕವನ್ನು ಯುನೈಟೆಡ್ ಸ್ಟೇಟ್ಸ್ನ ಸ್ಥಾಪಕ ಪಿತಾಮಹ ಮತ್ತು ಅಮೆರಿಕನ್ ಕ್ರಾಂತಿಕಾರಿ ಯುದ್ಧದ ಗೆಲುವಿನ ರೂವಾರಿ ಜಾರ್ಜ್ ವಾಷಿಂಗ್ಟನ್ ಅವರ ಸ್ಮರಣಾರ್ಥವಾಗಿ ನಿರ್ಮಿಸಲಾಗಿದೆ. ಈ ಸ್ಮಾರಕದ ಆಕಾರ ಹಿಂದಿನ ಕಾಲದಲ್ಲಿ ಈಜಿಪ್ಟ್ನಲ್ಲಿ ಕಂಡು ಬರ್ತಾ ಇದ್ದ ಒಬಿಲಿಸ್ಕ್ ಆಕಾರದಲ್ಲಿ ಇರೋದನ್ನು ನಾವು ಗಮನಿಸಬೇಕು. ಇದರ ಒಟ್ಟು ಎತ್ತರ 554 ಅಡಿ 7 ಇಂಚುಗಳು, ಅಂದರೆ ಬರೋಬ್ಬರಿ 169 ಮೀಟರ್. ನೀವೇನಾದರೂ ಇದನ್ನ ನೋಡೋಕೆ ಹೋದ್ರೆ ಮರೆಯದೆ ಇದರ ಒಳಗೆ ಹೋಗಿ ಬನ್ನಿ. ಇದರ ಒಳಗಿರುವ ಲಿಫ್ಟ್ನ ಸಹಾಯದಿಂದ ನೀವು ಈ ಸ್ಮಾರಕದ ತುದಿವರೆಗೂ ಹೋಗುವ ಅವಕಾಶ ಇದೆ. ಈ ಸ್ಮಾರಕದ ತುದಿಯಿಂದ ನೀವು ವಾಷಿಂಗ್ಟನ್ ಡಿಸಿಯ ಸಂಪೂರ್ಣ ಪಕ್ಷಿ ಚಿತ್ರಣವನ್ನು ನೋಡಬಹುದು. ಅಂದಹಾಗೆ ನಾನು ಇದೇ ನಗರದಲ್ಲಿರುವ ಮತ್ತೊಂದು ಪ್ರಸಿದ್ಧ ಪ್ರವಾಸಿ ತಾಣವಾದ ಸ್ಮಿತ್ಸೋನಿಯನ್ ನ್ಯಾಷನಲ್ ಝೂ ಬಗ್ಗೆ ಆಗಲೇ ವಿಡಿಯೋ ಮಾಡಿದ್ದೇನೆ. ಅದರ ಲಿಂಕ್ ಅನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇನೆ. ನಿಮಗೆ ಅನುಕೂಲವಾದಾಗ ತಪ್ಪದೆ ನೋಡಿ. ಪ್ರಿಯ ವೀಕ್ಷಕರೇ, ಇದು ನನ್ನ ವಾಷಿಂಗ್ಟನ್ ಡಿಸಿಯ ಪ್ರವಾಸದ ಅನುಭವ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.